ಆತ್ಮೀಯ ವೀಕ್ಷಕರ, SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟ್ ಏನು ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ. ನೀವೇನಾದರೂ 4th ಲೆವೆಲಲ್ಲಿ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ವೆರಿಫಿಕೇಶನ್ ಯಾವ ರೀತಿ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ, ಅದರ ಜೊತೆಗೆ ಕೆಲವೊಬ್ಬರಿಗೆ SSP ಸ್ಕಾಲರ್ಶಿಪ್ ಕಡೆಯಿಂದ ಅಥವಾ SSP ಆಫೀಸ್ ಕಡೆಯಿಂದ ಫೋನ್ ಕಾಲ್ ಬರ್ತಾ ಇದೆ. ಮಾರ್ಕ್ಸ್ ಕಾರ್ಡನ್ನು ಅಪ್ಡೇಟ್ ಮಾಡಿ ಕೌನ್ಸಿಲ್ಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೇನು ಮಾಡಬೇಕು ಅಂತ ಭಾಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರೆ, ಮಾರ್ಕ್ಸ್ ಕಾರ್ಡನ್ನು ಎಲ್ಲಿ ಅಪ್ಡೇಟ್ ಮಾಡಬೇಕು, ತಾಲೂಕು ಆಫೀಸಿಗೆ ಹೋದರೆ ಅವರೇ ಅಪ್ಡೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಕಾಲ್ ಬಂದು ಮಾರ್ಕ್ಸ್ ಕಾರ್ಡ್ನ ಅಪ್ಡೇಟ್ ಮಾಡಿ, ಇಲ್ಲಾಂದರೆ SSP ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾಕೆಲ್ಲ ಮೊದಲೇ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ರು, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ಸ್ನೇಹಿತರೆ, ನಿಮ್ದೇನಾದರೂ ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತೇಳಿ ಕಾಲ್ ಬಂದಿದ್ರೆ ಮತ್ತು SSP ಅಪ್ಲಿಕೇಶನ್ ಹಾಕಬೇಕಾದ್ರೆ ಮಾರ್ಕ್ಸ್ ಕಾರ್ಡ್ ಏನಾದರೂ ನೀವು ಅಪ್ಲೋಡ್ ಮಾಡಿಲ್ಲ ಅಂದರೆ ನೀವು SSPಗೆ ಪೋರ್ಟಲನ್ನು ಓಪನ್ ಮಾಡಿದ್ರೆ ನಿಮ್ಮ ಫೋನಲ್ಲೇ ಕೂಡ ನೀವು ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡ್ಬೋದು. ಬಟ್ ಫೋನಲ್ಲಿ ಏನಾದರೂ ನಮ್ಮದು ಆ್ಯಂಡ್ರಾಯ್ಡ್ ಫೋನ್ ಏನಾದರೂ ಸಣ್ಣದಿದ್ದರೆ ನೀವು ಸೈಬರ್ ಸೆಂಟ್ರಿಗೆ ಹೋಗಿ ಮಾರ್ಕ್ಸ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ. ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂದರೆ, ನೀವು SSP ಸ್ಕಾಲರ್ಶಿಪ್ಗೆ ಓಪನ್ ಮಾಡಿ ಲಾಗಿನ್ ಮಾಡ್ತೀರಾ. ಲಾಗಿನ್ ಮಾಡಿದ ಮೇಲೆ ನೀವು ಯಾವ ಇಯರ್ದು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಲ್ಲ ಆ ಇಯರ್ SSP ಸರ್ವಿಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. SSP ಸ್ಕಾಲರ್ಶಿಪ್ ಓಪನ್ ಮಾಡಿದ್ಮೇಲೆ 2023-24 ನೀವು ಅಪ್ಲೋಡ್ ಮಾಡಿಲ್ವೋ, ಇಲ್ಲ 2024-25 ಅಪ್ಲೈ ಮಾಡಬೇಕಾದ್ರೆ ಅಪ್ಲೋಡ್ ಮಾಡಿಲ್ವೋ, ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡಿಕೊಂಡು 2025-26 ಅಪ್ಲೈ ಮಾಡಿರಬೇಕಾದ್ರೆ ನೀವು ಅಪ್ಲೋಡ್ ಮಾಡಿಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಆ ಇಯರ್ ಡೀಟೇಲ್ಸನ್ನು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಂತ ಶೋ ಆಗುತ್ತೆ. ನೀವು SSP ಸ್ಕಾಲರ್ಶಿಪ್ ಓಪನ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಆಲ್ಮೋಸ್ಟ್ ಅಲ್ಲೇ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಂತ ಶೋ ಆಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು PDF ಅನ್ನು ಮಾಡಿಟ್ಕೊಳ್ಳಿ. ಮೊದಲನೇ ಬಾರಿ ಆ PDF 2 MB ಕಡಿಮೆ ಇರಬೇಕು. ನೀವು ಒಂದು ಮಾರ್ಕ್ಸ್ ಕಾರ್ಡ್, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಫೋಟೋ ತೆಗಿಬೇಕು. ಯಾಕಂದರೆ ಅಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲೇಬೇಕು. ಜೆರಾಕ್ಸ್ ಫೋಟೋ ತೆಗೆದ್ರೆ ಅದು ಮಾರ್ಕ್ಸ್ ಕಾರ್ಡು ಅಪ್ಲೋಡ್ ಮಾಡಿದರೂ ಕೂಡ ನಿಮ್ಮ DBT ಸ್ಟೇಟಸಲ್ಲಿ, ವೆರಿಫಿಕೇಷನ್ ಸ್ಟೇಟಸಲ್ಲಿ ಕಂಪ್ಲೀಟ್ ಅಂತ ಹೇಳಿ ಬರೋದಿಲ್ಲ. ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ಫೋಟೋ ತೆಗೆದು PDF ಮಾಡಿ 2 MB ಒಳಗಡೆ ಇರುವಂಥದ್ದನ್ನು ನೀವು SSP ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಮಾಡಿದ್ರೆ ನೀವು ಅಲ್ಲಿ ಏನು ಬರುತ್ತಲ್ಲ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಂತ ಬರುತ್ತೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಆಲ್ಮೋಸ್ಟ್ ಫೋನಲ್ಲಿ ಬರಲಿಲ್ಲ ಅಂದರೆ ಸೈಬರ್ ಸೆಂಟರ್ಗೆ ಹೋಗಿ ಅಪ್ಲೋಡ್ ಮಾಡಿಸ್ತಾ ಇರ್ತಾರೆ. ಇದು ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಇದ್ರ ಜೊತೆಗೆ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು? ಮೊದಲನೇ ಹಂತದಲ್ಲಿ, 2ನೇ ಹಂತದಲ್ಲಿ ತಾಲೂಕು ಆಫೀಸಲ್ಲಿ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. 3rd and 4th ವೆರಿಫಿಕೇಷನ್ ಜಿಲ್ಲಾ ಹಂತದಲ್ಲಿ ವೆರಿಫಿಕೇಷನ್ ಕಂಪ್ಲೀಟ್ ಆಗಬೇಕು. ನಿಮ್ಗೇನಾದರೂ ಅಲ್ಲಿಗೆ ಹೋಗೋಕೆ ಏನಾದರೂ ತೊಂದರೆ ಆಗುತ್ತೆ ಅಂದರೆ 1902ಗೆ ಕಾಲ್ ಮಾಡಿ ಆಲ್ಮೋಸ್ಟ್ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಭಾಳಷ್ಟು ವಿದ್ಯಾರ್ಥಿಗಳು. ನೀವು ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ಇದು ಒಂದು ಬಂದಿರತಕ್ಕಂಥ ಸಲಹೆ. ಮತ್ತು ಅದ್ರ ಜೊತೆಗೆ ಇನ್ನೂ ಏನಪ್ಪ ಅಂದರೆ, SSP ಸ್ಕಾಲರ್ಶಿಪ್ ಓಪನ್ ಮಾಡಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೇಲೆ ಹೆಲ್ಪ್ ಡೆಸ್ಕ್ ಅಂತ ಬರುತ್ತೆ. ಅಲ್ಲಿ ಮೇಲ್ ID ಇದೆ. ಆ ಮೇಲ್ IDಗೆ ನೀವೇನಾದರೂ ಮೇಲ್ ಮಾಡಿದ್ರೆ ಡೈರೆಕ್ಟಾಗಿ ನಿಮ್ಮ ತಾಲೂಕು ಆಫೀಸ್ಗೆ ಮತ್ತು ಡಿಸ್ಟಿಕ್ ಆಫೀಸ್ಗೆ ಮೇಲ್ ಹೋಗುತ್ತೆ. ಅವ್ರೇನಾದರೂ ಅದಕ್ಕೆ ಅಪ್ರೂವಲ್ ಕೊಟ್ಟರೆ ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಬಟ್ ನಾವು ಮೇಲ್ ಮಾಡಿದ್ವಿ, ಫೋನ್ ಮಾಡಿದ್ವಿ, ಆದರೂ ಕೂಡ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ನೀವೇ ಖುದ್ದಾಗಿ ತಾಲೂಕು ಆಫೀಸ್ಗೆ 1ನೇ ಮತ್ತು 2ನೇ ಹಂತದ ವೆರಿಫಿಕೇಷನ್ ಪೆಂಡಿಂಗ್ ಇತ್ತಂದರೆ ತಾಲೂಕು ಆಫೀಸ್ಗೆ ಹೋಗಿ ವೆರಿಫಿಕೇಷನನ್ನು ಮಾಡಿಸಿ. ಮತ್ತು 3ನೇ 4ನೇ ಹಂತದ ವೆರಿಫಿಕೇಷನ್ ಪೆಂಡಿಂಗ್ ಇತ್ತಂದರೆ ಡಿಸ್ಟಿಕ್, ನೀವು ಎಜುಕೇಷನ್ ಪಡ್ಕೊತಿರುವಂಥ ಡಿಸ್ಟಿಕ್ಕಲ್ಲಿ ಹೋಗಿ ವೆರಿಫಿಕೇಷನನ್ನು ಮಾಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಅದರ ಜೊತೆಗೆ ಇನ್ನೊಂದು ಸಣ್ಣ ಶಾರ್ಟಾಗಿ ಹೇಳ್ಬಿಡ್ತೀನಿ. ಈ ವಿಡಿಯೋನ ಭಾಳಷ್ಟು ಜನರಿಗೆ ಹೇಳಿದ್ದೀನಿ. ಬಟ್ ಆದರೂ ನಿಮ್ಮದು ಜನವರಿ 31ನೇ ತಾರೀಕು ಒಳಗಡೆ ಅಮೌಂಟ್ ಬರಬೇಕು ಅಂದರೆ 4 ಕಂಡೀಷನ್ ಇದೆ. DBT ಫುಶ್ಡ್ ಆಗಿರಬೇಕು, ಎಸ್ ಅಂತ ಇರಬೇಕು, ಅವಾಯ್ಡೆಡ್ ಅಂತ ಇದ್ದರೂ ಏನೂ ತೊಂದರೆ ಇಲ್ಲ. ಬಟ್ ಅಮೌಂಟ್ ಮೆನ್ಷನ್ ಆಗಿರಬೇಕು. ಅದರ ಜೊತೆಗೆ ನಿಮ್ದೇನಾದರೂ 4 ಸ್ಟೆಪ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದ್ದರೆ ಜನವರಿ 31ನೇ ತಾರೀಕು ಒಳಗಡೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತೇಳಿ ಅಪ್ಡೇಟ್ ಇದೆ ಸ್ನೇಹಿತರೆ. ಮತ್ತು ಇದರ ಜೊತೆಗೆ ಹೆಚ್ಚಿನ ಮಾಹಿತಿ ನನ್ನ ಚಾನಲಲ್ಲಿ ನೀಡ್ತಾ ಹೋಗ್ತಿರ್ತೀನಿ. ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.